ಮೊದಲೇ ಈ ಮನೆಯಲ್ಲಿ ನಮ್ಮ ನೋಡಿ ಹೊಟ್ಟೆ ಉಳ್ಕೊಳ್ಳೋರು ಭಾಳ ಜನ ಅದಾರ. ಅವ್ರಿಗೇನಾದರೂ ಈ ವಿಷಯ ಗೊತ್ತಾಗ್ಬಿಟ್ರೆ ಅಷ್ಟ ಹೋಳಿಗೆನಲ್ಲಿ ಹಾಲು ತುಪ್ಪ ಹಾಕಿ ಕೊಟ್ಟಂಗಿರುತ್ತೆ. ಅಷ್ಟ ನಮ್ಮನ್ನು ಕಿವುಚ್ ಬಿಡ್ತಾರೆ. ಅದು ಗೊತ್ತಿರೋ ವಿಷಯನ ಇವಾಗ ಸದ್ಯಕ್ಕೆ ಮನ್ಯಾಗ ಈ ವಿಷಯನ ಯಾರ ಮುಂದೆ ಹೇಳೋದು ಬೇಡ. ನನ್ನ ಮತ್ತು ನಿಮ್ಮ ಇಬ್ಬರ ಮಧ್ಯೆ ಅಷ್ಟೇ ಇರಲಿ ಸದ್ಯಕ್ಕೆ. ಇವಾಗ ನಿಮ್ಮ ಅವರಿಗೂ ಗೊತ್ತಾಗೋದು ಬೇಡ. ಅತ್ತೆಯರಿಗೆ ಏನಾರು ಗೊತ್ತಾತಂದ್ರೆ ಅಯ್ಯೋ ಲಬ್ ಲಬ್ ಅಂತ ಒಯ್ಕೊಂಡು ಇಡೀ ಊರಿಗೆ ಗೊತ್ತಾಗಂಗೆ ಮಾಡಿಬಿಡ್ತಾರೆ. ಅದಕ್ಕೆ ಸದ್ಯಕ್ಕೆ ಇವಾಗ ನಮ್ಮಿಬ್ಬರ ಮಧ್ಯೆ ಅಷ್ಟೇ ಇರಲಿ. ಸರಿ ಆಯಿತು. ಆದ್ರೆ ಈಗ ಏನು ಮಾಡೋದು? ಇವಾಗೇನೋ ಇವತ್ತು ಒಂದಿನ ಮುಚ್ಚಿಡ್ಬೋದು, ನಾಳೆ ಒಂದಿನ ಮುಚ್ಚಿಡ್ಬೋದು. ನಾಡಿದ್ದು ಹೆಂಗೆ ಮುಚ್ಚಿಡೋಕ್ಕಾಗುತ್ತೆ? ಎಷ್ಟು ದಿನ ಅಂತ ಮನೆಯಲ್ಲಿದ್ದು ಮ್ಯಾನೇಜ್ ಮಾಡಬೇಕು? ನನಗಂತೂ ಏನು ಮಾಡ್ಬೇಕಂತಲೂ ಗೊತ್ತಾಗ್ತಾ ಇಲ್ಲ. ಈಗ ಅಮೌಂಟ್ ಹೆಂಗೆ ಹೊಂದಿಸ್ಲಿ, ನನ್ನ ಜಾಬ್ ವಾಪಸ್ ಹೆಂಗೆ ತೊಗೊಲಿ ಅಂತ ತಿಳಿತಾನೇ ಇಲ್ಲ ನನಗಂತೂ. ರೀ ಅಷ್ಟಾಗಿ ಟೆನ್ಷನ್ ಮಾಡ್ಕೋತೀರಿ. ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಯಾವ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗೋದೇ ಇಲ್ಲ. ಅದ್ರ ಬದಲು ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಬೇಕು ಅಂತ ಹುಡುಕ್ಬೇಕು. ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನಂತ ಗೊತ್ತಿದೆ, ಆದರೆ ಅದನ್ನು ಹೆಂಗೆ ಕಂಡುಕೊಳ್ಳೋದಂತ, ಅದನ್ನು ಸಿಕ್ಕಿರೋ ಸೊಲ್ಯೂಷನನ್ನು ಹೆಂಗೆ ಬಿಡಿಸ್ಬೇಕಂತ ಗೊತ್ತಾಗ್ತಾ ಇಲ್ಲ ನನಗಂತೂ. ರೀ ಏನು ಹೇಳಾಕೊಂತೀರಿ? ನನಗೆ ಅರ್ಥನ ಆಗವಲ್ದು. ಇವಾಗ ನನ್ನ ಜಾಬ್ ಬೇಕಂದ್ರೆ ನನಗೆ 25 ಲಕ್ಷ ಬೇಕು. 25 ಲಕ್ಷನ ನಾನು ಎಲ್ಲಿಂದ ತರಲಿ, ಹೆಂಗೆ ಹೊಂದಿಸ್ಲಿ? ಅಷ್ಟೇ ತಾನೇ. ಈಗ ನನ್ನ ಅಕೌಂಟಲ್ಲೂ ಇವಾಗ ಅಷ್ಟೊಂದು ಅಮೌಂಟ್ ಇಲ್ಲ. ಡ್ಯಾಡಿ ಕಾಲ್ ಮಾಡ್ತೀನಿ ರೀ. ಡ್ಯಾಡಿ ಕಾಲ್ ಮಾಡಿ ಹಾಕ್ಸ್ಕೊಂಡ್ರೆ ಆಯಿತು. ಆಮೇಲೆ ಬೇಕಾದರೆ ಮುಂದೆ ಏನಾದರೂ ಒಂದು ಮ್ಯಾಜಿಕ್ ಮಾಡಿದ್ರಾತು. ಅಯ್ಯೋ ಕವಿತಾ, ಸದ್ಯಕ್ಕಷ್ಟು ಮಾಡಿಬಿಡು ಕವಿತಾ. ನೀನೇನಾದರೂ ನಿಮ್ಮ ಡ್ಯಾಡಿ ಹತ್ರ ಅಷ್ಟು ಅಮೌಂಟ್ ಇಸಿದ್ಕೊಟ್ಟೆ ಅಂತ ತಿಳ್ಕೊ. ಇವಾಗ ನಾನು ಜಾಬಿಗೆ ಸೇರೋಕೆ ಅನುಕೂಲ ಆಗುತ್ತಾ. ಆಮೇಲೆ ಬೇಕಾದ್ರೆ ಅವರು ಸಾಲನ ಹೇಗಾದರೂ ಮಾಡಿ ತೀರಿಸಿದ್ರಾಯ್ತು. ದಯವಿಟ್ಟು ಇದೊಂದು ಸಹಾಯ ಮಾಡು ಕವಿತಾ. ಇಲ್ಲ ಅಂದರೆ ಎಲ್ಲರ ಮುಂದೆ ನನ್ನ ಮರ್ಯಾದೆನ ಹೋಗ್ಬಿಡುತ್ತೆ. ರಾಜು ಅವರೇ, ನಿಮ್ಮ ಮರ್ಯಾದೆ ಬೇರೆ, ನನ್ನ ಮರ್ಯಾದೆ ಬೇರೆನಾ? ನೀವು ಸುಮ್ಮನಿರಿ. ನಾ ಡ್ಯಾಡಿ ಹತ್ರ ಕಾಲ್ ಮಾಡಿ ಮಾತಾಡಿ ಇದ್ರದ್ದು ಅಮೌಂಟಿನ ಹೇಗಾದರೂ ಜೋಡಿಸೋದಕ್ಕೆ ವ್ಯವಸ್ಥೆ ಮಾಡ್ತೀನಿ, ಸರಿನಾ? ಸರಿ ಆಯಿತು ಕವಿತಾ. ನೀನಿಷ್ಟು ಧೈರ್ಯ ಕೊಟ್ಟ ಮೇಲೆ ನನಗೆ ಇವಾಗ ಒಂದು ಸ್ವಲ್ಪ ಸಮಾಧಾನ ಅನ್ನಿಸ್ತಾ ಇದೆ. ರಾಜು, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿ ಇರ್ರಿ. ಹೋಗಿ ಫ್ರೆಶ್ ಅಪ್ ಆಗಿ ಬರ್ರಿ. ಇವತ್ತು ಹಬ್ಬ ಇದೆ, ಆರಾಮಾಗಿರ್ರಿ. ಅಮೌಂಟಿಂದ ನಾನು ನೋಡ್ತೀನಂತೆ. ಇವಾಗ ಡ್ಯಾಡಿ ಕಾಲ್ ಮಾಡಿ ಕೇಳ್ತೀನಂತ, ಸರಿನಾ? ಸರಿ, ನಾ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಮೊದಲು ನಿಮ್ಮ ಡ್ಯಾಡಿಗೆ ಕಾಲ್ ಮಾಡಿ ಇದ್ರ ಬಗ್ಗೆ ಮಾತಾಡು ಪ್ಲೀಸ್. ಸರಿ ಆಯಿತು ರೀ. ಏನಾದರೂ ಒಂಥರ ಮಾಡೋದು, ಮಾಡ್ಕೊಡೋದು, ಅದನ್ನು ತೊಗೊಂಬಂದು ನಮ್ಮ ತಲೆ ಕಟ್ಟೋದು. ಮೊದಲು ಡ್ಯಾಡಿ ಕಾಲ್ ಮಾಡಿ ಅಮೌಂಟಿನ ಜೋಡ್ಸ್ ಅಂತ ಅನ್ಬೇಕು. ಇದೇನಿದು? ಡ್ಯಾಡಿ ಕಾಲ್ ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಎಲ್ಲಿದ್ದಾರೇನು? ಇವಾಗ ಅಟ್ಲೀಸ್ಟ್ ಮಮ್ಮಿಗಾದರೂ ಕಾಲ್ ಮಾಡೋಣ ಇರು. ಅರೆ ಇದೇನಾಯಿತು? ಮಮ್ಮಿ ಕಾಲ್ ಅಂತೂ ಸ್ವಿಚ್ ಆಫ್ ಅಂತಾನೆ ಬರ್ತಾ ಇದೆ. ಯಾಕೇನಾಯಿತು ಸಡನ್ನಾಗಿ? ಛೇ, ಇಂಥ ಟೈಮಿಗೆ ಕೈ ಕೊಡ್ತಾರೆ. ಸರಿ ಯಾಕೆ ಕಾಲ್ ಮಾಡಲಿ. ಅಣ್ಣನಿಗೆ ಕಾಲ್ ಮಾಡಿ ಯಾಕೆ ಡ್ಯಾಡಿ ಮಮ್ಮಿ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ಕೇಳ್ತೀನಿ. ಅಕಸ್ಮಾತ್ ಮನೆಯಲ್ಲೇ ಇದ್ದರೆ ಅಲ್ಲೇ ಕೊಡು ಅಂತ ಹೇಳಿದ್ರಾಯ್ತು. ಹಲೋ ಅಣ್ಣ, ಆರಾಮಾಗಿದೆಯಾ? ಹಾಂ ಕವಿತಾ, ನಾ ಆರಾಮಾಗಿದ್ದೀನಿ. ನೀನು ಹೇಗಿದೆಯಾ? ಹಾಂ ಅಣ್ಣ, ನಾನು ಆರಾಮಾಗಿದ್ದೀನಿ. ಅದು ಡ್ಯಾಡಿ ಮಮ್ಮಿ ಯಾಕೆ ಕಾಲ್ ರಿಸೀವ್ ಮಾಡ್ತಾನೆ ಇಲ್ಲ? ಎಲ್ಲಿದ್ದಾರೆ? ಒಂದು ಸ್ವಲ್ಪ ಮನೆಯಲ್ಲೇ ಇದ್ದರೆ ಕೊಡು ಅಣ್ಣ. ಅಯ್ಯೋ ಕವಿತಾ, ನಿನ್ಗೆ ಗೊತ್ತಿಲ್ವಾ? ಅಯ್ಯೋ ಅದು ಲಾಸ್ಟಿಗೆ ಬೇಗ ಡಿಸಿಷನ್ ತೊಗೊಂಡ್ಬಿಟ್ವಲ್ಲ, ಹಾಗಾಗಿ ನಿನಗೆ ಹೇಳೋದಕ್ಕೆ ಆಗಲಿಲ್ಲ, ಸಾರಿ. ಏನಣ್ಣ ಲಾಸ್ಟಿಗೆ ಡಿಸಿಷನ್ ತೊಗೊಂಡ್ರಿ? ಏನಾಯಿತು ಅಂಥದ್ದು? ಡ್ಯಾಡಿ ಮಮ್ಮಿ ಆರಾಮಾಗಿದ್ದಾರೆ ತಾನೇ? ಕೂಲ್ ಕವಿತಾ, ಕೂಲ್. ಏನೂ ಆಗಿಲ್ಲ, ಡ್ಯಾಡಿ ಮಮ್ಮಿ ಆರಾಮಾಗಿದ್ದಾರೆ. ಅದು ಇಷ್ಟು ದಿನ ಆದ್ರೂ ಡ್ಯಾಡಿ ಮಮ್ಮಿ ಬರೀ ಆಫೀಸ್ ಕೆಲಸ ನಮಗೋಸ್ಕರ ಅಂತ ಎಷ್ಟೆಲ್ಲ ತ್ಯಾಗ ಮಾಡಿದಾರಲ್ಲ, ಅದಕ್ಕೋಸ್ಕರ ಅವರು ಲೈಫಲ್ಲಿ ಆರಾಮಾಗಿ ಒಂದು ಸ್ವಲ್ಪ ಎಂಜಾಯ್ ಮಾಡಲಿ ಅಂತ ಅವ್ರನ್ನ ಟ್ರಿಪ್ಪಿಗೆ ಕಳಿಸ್ಕೊಟ್ಟಿದ್ವಿ. 2 ತಿಂಗಳು ಮಸ್ತ್ ಟ್ರಿಪ್ ಮಾಡ್ಕೊಂಬರಲಿ ಅಂತ ಕಳಿಸಿದ್ದೀವಿ. ಅದಕ್ಕೆ ಡ್ಯಾಡಿ ಫೋನು ಮಮ್ಮಿ ಫೋನು ಎಲ್ಲ ನಾಟ್ ರೀಚಬಲ್ ಆಗಿರ್ಬೋದು. ಮೇ ಬಿ ಅವ್ರು ಹೋಗಿರೋ ಜಾಗದಲ್ಲಿ ನೆಟ್ವರ್ಕ್ ಸಿಗಲ್ಲ ಅಂತ ಅನಿಸುತ್ತೆ. ಅಯ್ಯೋ ದೇವ್ರೆ, ಏನು ಹೇಳ್ತಾ ಇದೀಯ ಅಣ್ಣ ನೀನು? ಹಾಗಂದ್ರೆ ಡ್ಯಾಡಿ ಮಮ್ಮಿ ಇನ್ನೂ 2 ತಿಂಗಳು ಈ ಕಡೆ ಬರೋದೇ ಇಲ್ವಾ ಮನೆ ಕಡೆ? ಇಲ್ಲ ಕವಿತಾ, ಅವ್ರಿಗೂ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗಲಿ, ಹಾಗೆ ಅವ್ರಿಗೂ ಒಂದು ಸ್ವಲ್ಪ ಏನಾದರೂ ಖುಷಿ ಅನ್ನಿಸ್ಲಿ, ಜೀವನದಲ್ಲಿ ಚೇಂಜ್ ಅನ್ನಿಸ್ಲಿ. ಇಷ್ಟು ದಿನ ಅಂತೂ ಬರೀ ತ್ಯಾಗ ಮಾಡಿದ್ದೇ ಆಯಿತು, ಇನ್ಮೇಲಾದರೂ ಆರಾಮಾಗಿರಲಿ ಅಂತ ಕಳಿಸಿದ್ದೀವಿ. 2 ಮಂತ್ಸ್ ಮಮ್ಮಿ ಡ್ಯಾಡಿ ಇಬ್ಬರು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬರ್ತಾರೆ. ನಿನಗೂ ಖುಷಿ ತಾನೆ? ಈ ಸುದ್ದಿ ಕೇಳಿ ನಿನಗೂ ಖುಷಿಯಾಗಿರಬೇಕು ಅಲ್ವಾ? ಹಾಂ ಹಾಂ ಅಣ್ಣ, ಖುಷಿಯಾಗಿದೆ. ಭಾಳ ಖುಷಿ ಆಯಿತು. ಸರಿ ಕವಿತಾ, ಮತ್ತೇನು ಸಮಾಚಾರ? ಅಲ್ಲಿ ನಿಮ್ಮ ಮನೆಯಲ್ಲಿ ಎಲ್ಲರೂ ಆರಾಮಂತಾರ? ಏನು ಇವತ್ತು ಡ್ಯಾಡಿ ಮಮ್ಮಿ ಕಾಲ್ ರಿಸೀವ್ ಮಾಡಿಲ್ಲ ಅಂತ ನನಗೆ ಹಚ್ಚಿದೆಯಾ?
ಛೇ ಛೇ ಹಾಗೇನಿಲ್ಲಣ್ಣ. ಅದು ನಾನು ಇಲ್ಲಿ ಮನೆಗೆ ಅದು ಇದು ಅಂತ ಬ್ಯುಸಿಯಾಗಿದ್ದೆ. ಅದು ಡ್ಯಾಡಿಗೆ ಜೊತೆ ಮಮ್ಮಿ ಜೊತೆ ಹಂಗೆ ಮಾತಾಡೋಂಗೆ ಅನಿಸಿತ್ತು, ಅದಕ್ಕೋಸ್ಕರ ಕಾಲ್ ಮಾಡಿದ್ದೆ. ಅವರು ಕಾಲ್ ಹೋಗಲಿಲ್ಲ, ಅದಕ್ಕೆ ನೀನು ಕೇಳೋದಕ್ಕಂತ ಹಚ್ಚಿದ್ದೆ. ಇಲ್ಲೂ ಎಲ್ಲರೂ ಆರಾಮದಾರಣ್ಣ. ಅಣ್ಣ, ನಂದು ಇಲ್ಲಿ ಒಂದು ಸ್ವಲ್ಪ ಮನೆಯಲ್ಲಿ ಕೆಲಸ ಇದೆ, ಇಲ್ಲ ಅಣ್ಣ, ಮತ್ತೆ ಫ್ರೀ ಆದಾಗ ಕಾಲ್ ಮಾಡ್ತೀನಿ. ಓಕೆ ಕವಿತಾ, ಬಾಯ್. ಹಾಂ, ಬಾಯ್ ಅಣ್ಣ. ಛೇ, ಏನು ಮಾಡೋದು ಇವಾಗ? ಡ್ಯಾಡಿ ಮಮ್ಮಿ ಇದ್ದಾರಲ್ಲ ಬಿಡು ಅಂತ ನಾನು ಇಷ್ಟು ಧೈರ್ಯ ತೊಗೊಂಡಿದ್ದೆ, ಅವರಿಗೂ ಧೈರ್ಯ ಕೊಟ್ಟಿದ್ದೆ. ಆದರೆ ಇವಾಗ ನಂಗೆ ಹೆಲ್ಪ್ ಮಾಡೋದಕ್ಕೆ ಡ್ಯಾಡಿ ಮಮ್ಮಿನೇ ಇಲ್ಲ. ಇವಾಗ ಏನು ಮಾಡೋದು? ಅಷ್ಟೊಂದು ಅಮೌಂಟ್ ಹೇಗೆ ಕೊಡಿಸೋದು? ನನ್ನ ಅಕೌಂಟಲ್ಲೂ ಅಷ್ಟೊಂದು ಅಮೌಂಟ್ ಇಲ್ಲ. ಛೇ, ಡ್ಯಾಡಿ ಹತ್ರ ನಂಗೆ ಏನಾದರೂ ಎಮರ್ಜೆನ್ಸಿ ಬೇಕಾದರೆ ಡ್ಯಾಡಿ ಹತ್ರನೇ ಅಲ್ಲ ನಾನು ಇಸ್ಕೊಡೋದು ಅಂತ ಸುಮ್ಮನೆ ಆಗಿದ್ದೆ. ಅಯ್ಯೋ ದೇವ್ರೇ, ಇವಾಗ ಏನು ಮಾಡೋದಪ್ಪ? ಇವರಿಗೆ ಇಷ್ಟೊತ್ತನ ದೊಡ್ಡದಾಗಿ ನಾನೇ ಧೈರ್ಯ ಕೊಟ್ಟು ಬಿಡಕ್ಕೆ ಕೊಟ್ಟಿದ್ದೆ. ಡ್ಯಾಡಿ ಮಮ್ಮಿ ಇದ್ದಾರೆ, ಯಾಕೆ ಟೆನ್ಷನ್ ಮಾಡ್ಕೋತೀರಾ ಅಂತ. ಇವಾಗ ನೋಡಿದ್ರೆ ಡ್ಯಾಡಿ ಮಮ್ಮಿನೂ ಎಲ್ಲೂ ಟ್ರಿಪ್ಪಿಗೆ ಹೋಗಿದ್ದಾರಂತೆ. ಛೇ, ಇವಾಗ ಏನು ಮಾಡೋದು? ರಾಜು ಬಂದು ಕೇಳಿದ್ರೆ ಏನಂತ ಹೇಳೋದು? ಕವಿತಾ ಹೇಗಾದರೂ ಮಾಡಿ ಅವ್ರ ಡ್ಯಾಡಿ ಹತ್ರ ಮಾತಾಡಿ ಅಮೌಂಟ್ ಅಡ್ಜಸ್ಟ್ ಮಾಡಿರ್ತಾರೆ, ಸೊ ಟೆನ್ಷನ್ ಇಲ್ಲ ಇವಾಗ. ಕವಿತಾ, ಅಮೌಂಟ್ ಅಡ್ಜಸ್ಟ್ ಆಯಿತಾ? ಅಡ್ಜಸ್ಟ್ ಮಾಡಿರ್ತೀಯ ಬಿಡು ನೀನು. ಅಂದಂಗೆ ಮಾವರ ಹೆಂಗೆ ಚೆಕ್ ಕೊಡ್ತೀನಂದ್ರ, ಅಥವಾ ಅಕೌಂಟಿಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡ್ತೀನಂದ್ರ, ಅಥವಾ ಏನಾದರೂ ಕ್ಯಾಶ್ ಕೊಡ್ತೀನಂದ್ರ? ಬೇಗ ಹೇಳು ಕವಿತಾ, ನನಗೂ ಟೆನ್ಷನ್ ಇರುತ್ತಲ್ಲ. ಏನಾಯಿತು ಹೇಳು? ಅಥವಾ ದೊಡ್ಡ ಅಮೌಂಟ್ ಅಂತ ಏನಾದರೂ 2 ದಿನ ಟೈಮ್ ತೊಗೊಂಡ್ರ? ಏನಾಯ್ತು ಹೇಳು ಕವಿತಾ? ರಾಜು ಅವರೇ, ಅದು ಒಂದು ಎಡವಟ್ಟಾಗ್ಬಿಟ್ಟಿದೆ. ಎಡವಟ್ಟ? ಏನು ಕವಿತಾ, ಮತ್ತೇನಾಯ್ತು ಎಡವಟ್ಟು? ಹೇಳು. ನನಗೆ ಮೊದಲೇ ಟೆನ್ಷನ್ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಅದರಲ್ಲಿ ನೀನು ಬೇರೆ ಎಡವಟ್ಟು ಗಿಡವಟ್ಟು ಅಂತ ಇದೆಯಾ? ಏನಾಯ್ತು ಹೇಳು? ರಾಜು ಅವರೇ, ಅದು ಅದು ಡ್ಯಾಡಿ ಮಮ್ಮಿ ಇಬ್ಬರು ಎಲ್ಲೋ ಟ್ರಿಪ್ಪಿಗೆ ಹೋಗಿದ್ದಾರಂತೆ. 2 ತಿಂಗಳು ಬರೋದಿಲ್ಲಂತೆ. ಕವಿತಾ, ಏನು ಹೇಳಕೊಂತೀನಿ ನೀನು? ಹ್ಞೂ ರಾಜು ಅವರೇ, ಡ್ಯಾಡಿ ಮಮ್ಮಿ ಫೋನೆಲ್ಲ ಸ್ವಿಚ್ ಆಫ್ ಆಗಿದೆ. ಅಣ್ಣನಿಗೆ ಕಾಲ್ ಮಾಡಿ ಕೇಳಿದೆ, ಅಣ್ಣ ಹೇಳಿದ ಅವರೆಲ್ಲೋ ಟ್ರಿಪ್ಪಿಗೆ ಹೋಗಿದ್ದಾರಂತೆ. ಅಲ್ಲಿ ಫೋನ್ ನೆಟ್ವರ್ಕ್ ಏನೂ ಬರೋದೇ ಇಲ್ಲ ಅಂತ. ಅದು ಅಲ್ಲದೆ ಡ್ಯಾಡಿ ಮಮ್ಮಿ ಆರಾಮಾಗಿ ಫ್ರೀಯಾಗಿ ಆರಾಮಾಗಿ ಮಸ್ತ್ ಮಜಾ ಮಾಡಲಿ ಅಂತ ಫೋನ್ ಕಡೆ ಅಷ್ಟು ಲಕ್ಷನೂ ಕೊಡೋದಕ್ಕೆ ಹೋಗಬೇಡ್ರಿ, ಏನಾರು ಎಮರ್ಜೆನ್ಸಿ ಇದ್ರೆ ನಾವೇ ಕಾಲ್ ಮಾಡ್ತೀವಿ, ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತಂದಾರಂತ. ಇವಾಗ ಏನು ಮಾಡೋದು ಅಂತ ಗೊತ್ತಾಗ್ತಾನೇ ಇಲ್ಲ ನನಗೆ. ಅಂದರೆ ಇವಾಗ ಮತ್ತೆ ಏನು ಮಾಡೋದು ಅಮೌಂಟಿಗೆ? ನೀನೇನೋ ಅಮೌಂಟ್ ಅಡ್ಜಸ್ಟ್ ಮಾಡ್ತೀಯಾ ಅಂತ ನಾನು ಟೆನ್ಷನ್ ಫ್ರೀ ಆಗಿದ್ದೆ, ಆದರೆ ಇವಾಗ ಏನು ಮಾಡೋದು? 1 ಅಲ್ಲ 2 ಅಲ್ಲ 25 ಲಕ್ಷ. ಛೇ, ಇವಾಗ ಏನು ಮಾಡೋದು? ದುಡ್ಡನ್ನ ಹೆಂಗೆ ಅಡ್ಜಸ್ಟ್ ಮಾಡೋದು? ಯಪ್ಪ ದೇವ್ರೆ, ನನಗಂತೂ ಒಂದು ಗೊತ್ತಾಗ್ತಾನೇ ಇಲ್ಲ. ಕವಿತಾ, ನಿನ್ನ ಅಕೌಂಟಲ್ಲಿ ಏನಾದರೂ ಅಮೌಂಟ್ ಇದೆಯಾ? ಅಯ್ಯೋ ಇಲ್ಲ ರೀ, ಅಷ್ಟೊಂದು ಅಮೌಂಟ್ ಇಲ್ಲ ನನ್ನ ಹತ್ರ. ಯಾಕಂದರೆ ಸುಮ್ಮನೆ ಟ್ಯಾಕ್ಸ್ ಎಲ್ಲ ಬೀಳುತ್ತಂತೆ ನಾನು ಅಷ್ಟೊಂದು ಹಾಕ್ಸ್ಕೊಳ್ಳೋದೇ ಇಲ್ಲ. ಡ್ಯಾಡಿ ಹತ್ರನೇ ಇರುತ್ತೆ, ನನಗೆ ಬೇಕಾದಾಗೆಲ್ಲ ಡ್ಯಾಡಿನೇ ಹಾಕ್ತಿರ್ತಾರೆ. ನನಗೇನು ಗೊತ್ತು ಡ್ಯಾಡಿ ಈ ಥರ ಟ್ರಿಪ್ಪಿಗೆ ಹೋಗ್ತಾರೆ ಅಂತ? ಒಂದು ಮಾತು ಕೂಡ ಹೇಳಿಲ್ಲ ಡ್ಯಾಡಿ. ನಂಗಂತೂ ಇವಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಕಸ್ಮಾತ್ ಒಂದು ವೇಳೆ ಡ್ಯಾಡಿ ಏನಾದರೂ ಹೋಗ್ತಾ ಇದ್ದಾರೆ ಅಂತ ನನಗೆ ಗೊತ್ತಿದ್ದಿದ್ರೆ 2 ಮಂತ್ಸ್ಗೆ ನನಗೆ ಎಷ್ಟು ಬೇಕೋ ಖರ್ಚಿಗೆ ದುಡ್ಡು ಅಷ್ಟು ಹಾಕ್ಸ್ಕೊಂಡ್ಬಿಡ್ತಿದ್ದೆ ನಾನು. ಛೇ, ಇವಾಗ ಏನು ಮಾಡೋದು? ಇನ್ನೂ 2 ದಿನದಲ್ಲಿ ನಾನೇನಾದರೂ ಅಮೌಂಟ್ ಜೋಡಿಸ್ಲಿಲ್ಲ ಅಂದರೆ ಎಲ್ಲರ ಮುಂದೆ ನನ್ನ ಮರ್ಯಾದೆನೇ ಹೋಗುತ್ತೆ. ಮೊದಲೇ ಎಲ್ಲರೂ ನನ್ನ ಬಗ್ಗೆ ಆಡ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ. ಇಷ್ಟು ರೀಸನ್ ಏನಾದರೂ ಗೊತ್ತಾದ್ರೆ ಅಷ್ಟೇ ನನ್ನ ಕತೆ ಚೆಂಡೆತ್ತ ಅಡ್ಡಾಡ್ಲಾರ್ದಂಗೆ ಆಗ್ಬಿಡ್ತೈತಿ. ರೀ, ಟೆನ್ಷನ್ ಮಾಡ್ಕೊಂಡು ಒದ್ರಾಡ್ಕೊತ ನಿಂತ್ಕೊಂಡ್ರೆ ಯಾವ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗೋದಿಲ್ಲ ರೀ. ಅದು ಅಲ್ಲದೆ ನೀವು ಈ ನಮ್ಮನೆ ಜೋರಾಗಿ ಮಾತಾಡೋದು ಮನೆಯಲ್ಲಿ ಯಾರಿಗಾದರೂ ಒಬ್ಬರು ಕಿವಿಗೆ ಬಿದ್ದರೆ ಅಷ್ಟೇ ಇಡೀ ಊರೇ ಸುದ್ದಿ ಆಗಿಬಿಡುತ್ತೆ. ಮೊದಲೇ ಅಂಥ ಊರು ಅಂಥ ಮನೆ ಇದೆ ನಿಮ್ಮದು. ಮೊದಲೇ ನಿಮ್ಮ ಮನೆಯಲ್ಲಿರೋರು ಎಲ್ಲರೂ ನಮ್ಮ ರೂಮಿನ ಅಕ್ಕಪಕ್ಕ ಅಡ್ಡಾಡ್ತಾನೇ ಇರ್ತಾರೆ, ನಾವೇನಾದರೂ ಮಾತಾಡಿದರೆ ಕೇಳಿಸ್ಕೋಬೇಕು ಅಂತಂದು. ಇನ್ನು ಇಂಥ ಸುದ್ದಿ ಏನಾದರೂ ಸಿಕ್ತಂದ್ರೆ ಅಷ್ಟೇ ನಮ್ಮನ್ನು ಹುರಿದು ಮುಕ್ಕ ಬಿಡ್ತಾರೆ. ನನಗೂ ಅದೇ ಚಿಂತೆ ಆಗ್ತಾ ಇರೋದು ಕವಿತಾ. ಈ ಮನೆಯಲ್ಲಿ ಯಾರಿಗಾದರೂ ಸುದ್ದಿ ಗೊತ್ತಾತಂದ್ರೆ ಏನು ಮಾಡೋದು? ಅಪ್ಪ, 2 ದಿನದಲ್ಲಿ ನಾನು ಏನಾದರೂ ಅಮೌಂಟ್ ಅಡ್ಜಸ್ಟ್ ಮಾಡಿ ಡ್ಯೂಟಿಗೆ ಏನಾದರೂ ಹೋಗಲಿಲ್ಲ ಅಂದ್ರೆ ನನಗೆ ಎಷ್ಟು ಅವಮಾನ ಆಗುತ್ತೆ ಗೊತ್ತಾ? ದೇವ್ರಿ, ಎಲ್ಲರ ಮುಂದೆ ಅವಮಾನ ಆಗುತ್ತೆ. ಮನೆಯವ್ರ ಮುಂದೆ, ಊರವ್ರ ಮುಂದೆ, ನನ್ನ ಫ್ರೆಂಡ್ಸ್ ಮುಂದೆ, ಆಫೀಸರ್ ಮುಂದೆ, ಬಾಸ್ ಮುಂದೆ, ಎಲ್ಲರ ಮುಂದೆನೂ ಅವಮಾನ ಆಗುತ್ತೆ. ರೀ, ನನಗೂ ಅದೇ ಚಿಂತೆ ರೀ. ಇಲ್ಲಿ ಹೋಗೋದು ಬರೀ ನಿಮ್ದಷ್ಟ ಮರ್ಯಾದೆ ಅಲ್ಲ, ನಂದು ಕೂಡ ಮರ್ಯಾದೆ ಹೋಗುತ್ತೆ ಗೊತ್ತಾ? ಏನು ಮಾಡೋದು ಇವಾಗ? ನನಗಂತೂ ಒಂದು ಗೊತ್ತಾಗ್ತಾನೇ ಇಲ್ಲ. ಎಂಥ ಎಡವಟ್ಟು ಮಾಡ್ಕೊಂಡ್ರಿ ನೀವು? ಅದಕ್ಕೆ ಯಾವಾಗಲೂ ಎಚ್ಚೆತ್ಕೊಂಡಿರ್ಬೇಕು ಅಂತ ಅನ್ನೋದು. ಇವಾಗ ಹಿಂಗೆ ಎಡವಟ್ಟು ಆದಮೇಲೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ಳೋದಲ್ಲ. ಈಗ ಆಗಿರೋ ಎಡವಟ್ಟು ಬಗ್ಗೆ ಮಾತಾಡ್ಕೊಂತ ಕುತ್ಕೊಳಕ್ಕಿಂತ ಸೊಲ್ಯೂಷನ್ ಏನಂತಂದು ಮೊದಲು ಅದ್ರ ಕಡೆ ಲಕ್ಷ್ಯ ಕೊಡು, ಬೈಯೋದನ್ನು ಬಿಟ್ಟು. ಸರಿ ಸರಿ.